ಮೊನ್ನೆ ಏಷ್ಯಾ ಕಪ್ ಫೈನಲ್ ಆಯಿತು. ಪಾಕಿಸ್ತಾನ ತಂಡವನ್ನು ಬಗ್ಗು ಬಡಿದಂಥ ನಮ್ಮ ಭಾರತದ ತಂಡ ಆ ಪಾಕಿಸ್ತಾನದಿಂದ ಅಥವಾ ಪಾಕಿಸ್ತಾನದ ಒಬ್ಬ ರೆಫ್ರಿ ಇದ್ದರು, ಅಧ್ಯಕ್ಷರಿದ್ದರು, ಒಬ್ಬ ಸಚಿವ, ಅವ್ರ ಕಡೆಯಿಂದ ನಾವು ಕಪ್ ಇಸ್ಕೊಳ್ಳಲ್ಲ ಅಂತ ಹೇಳಿ ಡಿಸೈಡ್ ಮಾಡಿ ಹೊರಗಡೆ ಬರ್ತಾರೆ. ಆದರೆ ಆ ವ್ಯಕ್ತಿ ಏನು ಮಾಡ್ತಾರೆ, ಪಾಕಿಸ್ತಾನದ ವ್ಯಕ್ತಿ ಕಪ್ ಎತ್ಕೊಂಡು ಪಾಕಿಸ್ತಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅದಾದ ನಂತರ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತವಾಗುತ್ತೆ. ಈಗ ಅದೇ ಪಾಕಿಸ್ತಾನ ಭಾರತಕ್ಕೆ ಕ್ಷಮೆ ಕೇಳಿದೆ. ಟ್ರೋಫಿ ಫೈಟ್ ಇದೆಯಲ್ಲ, ಸಿಕ್ಕಾಪಟ್ಟೆ ಜೋರಾಗಿತ್ತು. ತೀವ್ರ ವಿವಾದದ ಬಳಿಕ ಕ್ಷಮೆಯನ್ನ ಕೇಳಿದ್ದಾರೆ ಎಸಿಸಿ ಅಧ್ಯಕ್ಷ. ಏಷ್ಯಾ ಕಪ್ ಕೊಡೋದಾಗಿ ಹೇಳಿದ್ದಾರೆ ಮೊಹಸಿನ್ ನಖ್ವಿ. ಏಷ್ಯಾ ಕಪ್ ಕೊಡೋದಾಗಿ ಪಾಕಿಸ್ತಾನ ಹೇಳಿದೆ. ಈಗ ಟೀಮ್ ಇಂಡಿಯಾಗೆ ಏಷ್ಯಾ ಕಪ್ ವಾಪಸ್ ಮಾಡೋದಾಗಿ ಹೇಳಿಕೆಯನ್ನ ಕೊಟ್ಟಿರೋದು. ಟ್ರೋಫಿಗಾಗಿ ಸೂರ್ಯಕುಮಾರ್ ಬರಲಿ ಅಂತ ನಖ್ವಿ ಮತ್ತೆ ನಖರ. ಎಸಿಸಿ ಕಚೇರಿಗೆ ಆಗಮಿಸಿ ಟ್ರೋಫಿ ಪಡೆಯಲಿ ಅಂತ ನಖ್ವಿ ಹೇಳ್ತಾ ಇರೋದು. ನಖ್ವಿ ವಿರುದ್ಧ ದೂರು ಕೊಡೋದಕ್ಕೆ ಬಿಸಿಸಿಐ ಮುಂದಾಗಿತ್ತು. ಭಾರತ ಪಾಕ್ ನಡುವೆ ಟ್ರೋಫಿ ಫೈಟ್ ಜೋರಾಗಿ ನಡೀತಾ ಇದೆ. ತೀವ್ರ ವಿವಾದದ ಬಳಿಕ ಕ್ಷಮೆ ಕೇಳಿದ್ದಾರೆ ಎಸಿಸಿ ಅಧ್ಯಕ್ಷ. ಏಷ್ಯಾ ಕಪ್ ಕೊಡೋದಾಗಿ ಮೊಹಸಿನ್ ನಖ್ವಿ ಹೇಳಿರೋದು. ಇದೇ ಕೆಲಸನ ಅವತ್ತು ಭಾರತ ಏನು ಹೇಳಿತ್ತು, ನಖ್ವಿ ಅವರು ಕೊಟ್ಟರೆ ನಾವು ತೆಗೆದುಕೊಳ್ಳೋದಿಲ್ಲ ಕಪ್ಪನ್ನು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಅಷ್ಟು ಅರಿವಿಲ್ಲ ಭಾರತ ಹೇಳಿದೆ. ಸೊ ಮತ್ತೊಬ್ಬರಿಂದ ಆ ಟ್ರೋಫಿಯನ್ನು ಕೊಡಿಸ್ಬೋದಾಗಿತ್ತು. ಆದರೆ ನಖ್ವಿ ಅವತ್ತು ನಕರ ಮಾಡಿಬಿಟ್ಟಿದ್ರು. ನಾನೇ ಕೊಡಬೇಕು ಕಪ್ನ, ನಾನೇ ಕೊಡಬೇಕು ಅಂತ ಹೇಳಿ ಭಾರತ ತಂಡ ಹೋಗಲಿಲ್ಲ ಕಪ್ ಇಸ್ಕೊಳ್ಳೋಕ್ಕೆ. ಇಡೀ ಕ್ರಿಕೆಟ್ ಇತಿಹಾಸದಲ್ಲೇ ಕಪ್ ಗೆದ್ದಂಥ ತಂಡ ಕಪ್ ಇಲ್ಲದೆ ವಾಪಸ್ ಭಾರತಕ್ಕೆ ಬಂದಿರೋದು ಅಥವಾ ಅವರವರ ದೇಶಕ್ಕೆ ಹೋಗಿರೋದು ಅಂತ ಅನ್ಕೊಳ್ಳೋಣ. ಇದೇ ಮೊದಲು ಅದೆಲ್ಲ ಕ್ರಿಕೆಟ್ ಇತಿಹಾಸದಿಂದ ತೆಗೆದು ನೋಡಿದರೆ ಯಾವತ್ತೂ ಕೂಡ ಇಂಥ ಘಟನೆ ಆಗಿರಲಿಲ್ಲ. ಆದರೆ ಭಾರತ ತಂಡ ಟ್ರೋಫಿ ಎತ್ತಿ ಹಿಡಿಯುವ ನಿಟ್ಟಿನಲ್ಲಿನೇ, ಅಂದರೆ ಟ್ರೋಫಿ ಇರಲಿಲ್ಲ ಕೈಯಲ್ಲಿ, ಬಟ್ ಆ ಸಂಭ್ರಮಾಚರಣೆ ಆಗಿತ್ತು, ಸಂಭ್ರಮಾಚರಣೆ ಮಾಡಿತ್ತು. ಅದಾದ ನಂತರ ಈಗ ಟ್ರೋಫಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಫೈಟ್ ನಡೀತಾ ಇತ್ತು. ಫೈನಲಿ ನಖ್ವಿ ಕ್ಷಮೆ ಕೇಳಿದ್ದಾರೆ. ಸೂರ್ಯಕುಮಾರ್ ಬಂದು ಟ್ರೋಫಿಯನ್ನು ತೆಗೆದುಕೊಂಡು ಹೋಗಲಿ ಅಂತ ಹೇಳಿದಾರಂತೆ.